ಈ ಟ್ರಸ್ಟು ಬಹಳ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಸ್ವಾಗತ ಗೈಸ್ ನಿಮ್ಮೆಲ್ಲರಿಗೂ ನಮ್ಮದು ಹೊಸ ಬ್ಲಾಗಿನಾಗ. ಇದು ಬ್ಲಾಗ್ ಮಾಡೋ ಉದ್ದೇಶ ಏನಂತಂದ್ರೆ 1% ಇಮ್ಯುನಿಟಿ ಕ್ಲಬ್ದವರು ಎಲ್ಲ ಗೌರ್ಮೆಂಟು ಸ್ಕೂಲ್ಗಳಿಗೆ ಹೋಗಿ ಬುಕ್ಗಳು ಇದನ್ನೇ ಮಾತ್ರ ಅದ್ರ ಕಡೆದೇ ನಮ್ಮ ಮೂವಿ ಕರೆದಾರ ಬರ್ರಿ ಅಂತ ಅದ್ರ ಕಡೆದೇ ನಡೆದೇವು. ನೋಡ್ತಾ ಇರೋ ನಮ್ಮದು ಪೂರ್ತಿ ಬ್ಲಾಗ್ ಹೊಸರಿದ್ದು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಡೆದೇವು. ಈಗ ಗ್ರಹಣ ಮಾಡಿದ ಎಲ್ಲ ಗಣ್ಯರಿಗೂ ಪೂಜ್ಯರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ವಹಿಸುತ್ತಾ ಈ ಕಾರ್ಯಕ್ರಮವನ್ನು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಆರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ಗಳಿಗೂ ಧನ್ಯವಾದಗಳು. ಈಗ ಸ್ವಾಗತ ಗೀತೆಯನ್ನು ಹಾಡುವವರು ಕುಮಾರಿ ಶ್ವೇತಾ ಹಾಗೂ ಶಿವಾನಿ. ಪ್ರಕಾಶ್ ಪಾನ್ಕರೆ ಸರ್ ಅವರಿಗೆ ರಮಾಕಾಂತ್ ಕಣ್ಜೆ ಸರ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶಿವಕುಮಾರ್ ಧರಣೆ ಸರ್ ಅವರಿಗೆ ಸಂಗಮೇಶ್ ಸರ್ ಅವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅತಿಥಿಯಾದಂತಹ ಪತ್ರಕರ್ತರಾದ ಮನೋಜ್ ಸರ್ ಅವರಿಗೆ ಅನಿಲ್ ಸರ್ ಅವರು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಶಾಲೆಯ ಮುಖ್ಯ ಗುರುಗಳಾದಂಥ ಅನಿಲ್ ಕುಮಾರ್ ಬಿರಾದರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪ್ರಕಾಶ್ ಮಾನ್ಕರ್ ಸರ್ ಅವರೇ ಹಾಗೂ ಮೊದಲಪ್ಪ ನವಡೆ ಅವರೇ ಹಾಗೂ ನಮ್ಮ ಕಮಲಗರ್ ತಾಲೂಕಾ ಪತ್ರಕರ್ತ ಸಂಘದ ಮೊನ್ನೆ ನೂತನ ಅಧ್ಯಕ್ಷರಾದಂಥ ಮನೋಜ್ ಹಿರೇಮಠ ಅವರೇ ಹಾಗೂ ಇನ್ನುಳಿದ ಈ ಹ್ಯುಮ್ಯಾನಿಟಿ ಟ್ರಸ್ಟಿನ ಎಲ್ಲ ಸದಸ್ಯರೇ. ಈ ಟ್ರಸ್ಟು ಬಹಳ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾಯಿದೆ. ಸತತವಾಗಿ 3-4 ವರ್ಷ ಮಾಡ್ತಾಯಿದ್ದಾರೆ. ಅದು ನಮಗೆ ಗೊತ್ತಿದ್ದಿಲ್ಲ. ಈ ವರ್ಷ ನಮ್ಮ ಗಮನಕ್ಕೆ ಬಂತು ಇಂಥ ಒಂದು ಟ್ರಸ್ಟು ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತಾಯಿದೆ. ಪ್ರತಿಯೊಂದು ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಪೆನ್ನು ವಿತರಣೆ ಮಾಡ್ತಕ್ಕಂಥದ್ದು, ಶಾಲೆಯಲ್ಲಿ ಯಾವ್ಯಾವ ಏನು ಕೊರತೆ ಅದ, ಕೆಲವು ಶಾಲೆಗಳಿಗೆಲ್ಲ ಟಿ ವಿ ಕೊಟ್ರಂತ, ಕೆಲವು ಕಡೆ ಈ ಸ್ಪೋರ್ಟ್ಸ್ ಕಿಟ್ಗಳು ವಿತರಣೆ ಮಾಡ್ಯಾರ. ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಎಲ್ಲ ಯುವಕರು ಭಾಳ ಒಳ್ಳೆಯ ರೀತಿಯಿಂದ ಈ ಟ್ರಸ್ಟನ್ನೇ ಕೆಲಸ ಮಾಡ್ತಾಯಿದೆ. ಅದಕ್ಕೆ ತಾವೆಲ್ಲರೂ ಯಾಕೆ ಈ ಒಳ್ಳೆಯ ರೀತಿಯಿಂದ ಮಾಡೋದಂದ್ರೆ ನಮ್ಮ ಈ ವಿದ್ಯಾರ್ಥಿಗಳಿಗೆ ಸವಲತ್ತುಗಳು ಸಿಗಲಿ, ಒಂದು ನೋಟ್ಬುಕ್ಕು ಪೆನ್ನು ವಿತರಣೆ ಹೀಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಇವರಲ್ಲಿ ಸ್ಫೂರ್ತಿ ಬರಲಿ, ಅಭ್ಯಾಸ ಮಾಡ್ತಕ್ಕಂಥದ್ದು, ಶಿಕ್ಷಣ ಕಲಿತಕ್ಕಂಥದ್ದು ಬರಲಿ ಎಂಬತಕ್ಕಂಥ ಉದ್ದೇಶದಿಂದ ಇವರು ಎಲ್ಲ ಕಡೆ ಶಾಲೆಗಳಿಗೆ ಹೋಗಿ, ಕೆಲವು ಶಾಲೆಗೆ ವರ್ಷ 4-8 ಶಾಲೆಗಳಿಗೆ ಹೋಗಿ ಇವರು ತಮ್ಮ ಒಂದು ಈ ಸಂಸ್ಥೆ ವತಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಸಂಸ್ಥೆ ಇದೇ ರೀತಿ ಚೆಂದ ಬೆಳೀಲಿ, ಹೀಗೆ ಇವರು ವರ್ಷ
ಈ ಸಂಸ್ಥೆ ವತಿಯಿಂದ ಅನೇಕ ಇಂಥ ಕೆಲಸಗಳನ್ನು ಮಾಡಿ ಈ ಭಾಗದ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಈ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಅದಕ್ಕೆ ನಾವು ಕೂಡ ಸಹಕಾರ ಕೊಡಬೇಕು. ಈ ಒಂದು ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಅದಕ್ಕೆ ಈ ಸಂಸ್ಥೆಯಲ್ಲಿ ಇವತ್ತು ಹೀಗೆ ಗೊತ್ತಾಯ್ತು ನಮ್ಗೆ ಬಹಳಷ್ಟು ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಸಂಸ್ಥೆ ಒಂದು ಇದೇ ರೀತಿ ಬೆಳೀಲಿ, ಹೆಸರು ಗಳಿಸಲಿ ಎಂಬತಕ್ಕಂಥ ಉದ್ದೇಶ. ಹ್ಯುಮ್ಯಾನಿಟಿ ಟ್ರಸ್ಟ್ ಬಗ್ಗೆ ನಮಗೆ ಒಳ್ಳೆಯ ರೀತಿಯ ಮಾಹಿತಿ ನೀಡಿದಂಥ ಶಿವಕುಮಾರ್ ಧಾರಣೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಪತ್ರಕರ್ತರಾದಂತಹ ಮನೋಜ್ ಸರ್ ಅವರು ಈ ಟ್ರಸ್ಟ್ನ ಕುರಿತು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ, ಆತ್ಮೀಯ ಮಾರ್ಗದರ್ಶಕರಂಥ ಪ್ರಕಾಶ್ ಮಾನ್ಕರ್ ಸರ್ ಅವರು ಹಾಗೂ ಶಿವಕುಮಾರ್ ಧಾರಣೆ ಸರ್ ಅವರು, ಮುಖ್ಯ ಗುರುಗಳಾದಂಥ ಅನಿಲ್ ಬಿರಾದರ್ ಸರ್ ಅವರು ಹಾಗೂ ನೆರೆದಿರುವಂಥ ಇಲ್ಲಿ ಪೋಷಕರು ಮತ್ತು ಹ್ಯುಮ್ಯಾನಿಟಿ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿ ಎಲ್ಲರಿಗೂ ನನ್ನ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ಇಂದು ನಾವೆಲ್ಲರೂ ಒಂದು ಅತ್ಯಂತ ಸಂತೋಷದ ಒಂದು ಹಾಗೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ, ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸುತ್ತಿರುವುದು ನನಗೆ ಅತೀವ ಹೆಮ್ಮೆಯ ಒಂದು ವಿಷಯವಾಗಿದೆ. ಆತ್ಮೀಯರೇ, ವಿದ್ಯೆ ಎಂಬುದು ಯಾರಿಂದಲೂ ಕದಿಯಲಾಗದ, ಹಂಚಿದಷ್ಟು ಹೆಚ್ಚಾಗುವ ಏಕೈಕ ಸಂಪತ್ತು ಯಾವುದಾದ್ರೂ ಇದ್ದರೆ ಅದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ. ಆರ್ಥಿಕ ಆಚರಣೆಗಳು ಯಾವುದೇ ಮಗುವಿನ ಶಿಕ್ಷಣಕ್ಕೆ ಕಲಿಯುವ ಒಂದು ಆಸಕ್ತಿಗೆ ಅಡ್ಡಿಯಾಗಬಾರದೆಂಬ ಒಂದು ಸದುದ್ದೇಶದಿಂದ ಇಂದು ನಾವು ಈ ಹೆಜ್ಜೆಯನ್ನು ಇಡಲಾಗಿದೆ. ಇವನ್ನು ಉಜ್ವಲವಾಗಿ ಬರೆಯುವ ಒಂದು ಪ್ರಬಲವಾದಂಥ ಆಯುಧಗಳು ಇವು. ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಬರೆಯುವಂಥ ಪ್ರಬಲ ಆಯುಧಗಳು. ಏಕೆಂದರೆ ಹಿಂದೆ ನೋಬೆಲ್ ಪ್ರಶಸ್ತಿ ಪಡೆದಂಥ ಮಲಾಲಾ ಯೂಸುಫ್ಜಾಯ್ ಇವರು ಹೇಳಿದಂತೆ ಒಂದು ಮಗು, ಒಬ್ಬ ಶಿಕ್ಷಕ, ಒಂದು ಪುಸ್ತಕ, ಒಂದು ಪೆನ್ನು ಇಡೀ ಜಗತ್ತನ್ನೇ ಬದಲಾಯಿಸಬಲ್ಲದು ಎಂಬುದನ್ನು ಒಂದು ಬಹಳ ಮಹತ್ತರವಾದಂಥ ಒಂದು ವಿಚಾರವನ್ನು ತಿಳಿಸಿದಂಥ ಮಹಾನ್ ವ್ಯಕ್ತಿ ಹಾಗೂ ಈ ಸಮಾಜಕ್ಕೆ ಕೀರ್ತಿ ತನ್ನಿ ಎಂದು ಆಶಿಸುತ್ತಾ, ನಿಮಗೆ ವಿದ್ಯಾರ್ಥಿಗಳಿಗೆ ನೆನಪಿರಲಿ, ಭವಿಷ್ಯದಲ್ಲಿ ನೀವು ಸಹ ಉನ್ನತ ಮಟ್ಟಕ್ಕೆ ಬೆಳೆದು ನಿಂತಾಗ ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜಕ್ಕೆ ಕಲಿಯುವ ಇತರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಸೇವಾ ಮನೋಭಾವವನ್ನು ಯಾವ ರೀತಿ ಹ್ಯುಮ್ಯಾನಿಟಿ ಟ್ರಸ್ಟ್ ಒಂದು ಪದಾಧಿಕಾರಿ ಮಾಡ್ತಾ ಇದ್ದಾರೆ ಅದೇ ರೀತಿ ತಾವು ಬೆಳೀರಿ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗಿರಲಿ, ಈ ಶಾಲೆಯ ಕೀರ್ತಿ ಶಿಖರಕ್ಕೇರಲಿ ಎಂದು ಆಶಿಸುತ್ತಾ ನನ್ನ ಪುಸ್ತಕ ಹಾಗೂ ಪೆನ್ನಿನ ಮಹತ್ವವನ್ನು ತಿಳಿಸಿದ ಮನೋಜ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನೋಟ್ಬುಕ್ ವಿತರಣೆ. ಮುಂದೆ ಬಂದಿದ್ದರು ಮುಂದೆ ಹೋಗ್ಯಾರಲ್ಲ ಅವರಿಗೆಲ್ಲ ಹೊರಗೆ ಬಾ ಅಂತ. ಮುಖ ಕಾಣಲಿ ನಿಮ್ದು.